ನನ್ನ ನೆಕ್ಸ್ಟ್ ವಿಟ್ನೆಸ್ ಮಿಸ್ಟರ್ ಕನಕಮೂರ್ತಿ ಅವರ. ಇನ್ನು ಎಷ್ಟು ಜನ ವಿಟ್ನೆಸ್ಗಳಿದ್ದಾರೆ? ಇನ್ನು 4 ಜನ ವಿಟ್ನೆಸ್ಗಳಿದ್ದಾರೆ ಸ್ವಾಮಿ. ನಮ್ಮ ಎಸ್ ಪಿ ಅವರು ಸ್ವಲ್ಪ ಕೋಆಪರೇಟ್ ಮಾಡಿಬಿಟ್ರೆ ಈ ಮಾತನ್ನು ಹೋಗ್ಬೇಕಾಗುತ್ತೆ ಸ್ವಾಮಿ. ನಾನು ಯಾವ ಥರ ಜಯಶಂಕರ್ ಪಾಟೀಲ್ ಸಾಹೇಬ್ರ ಜೊತೆ ಕೋಆಪರೇಟ್ ಮಾಡಬೇಕಾಗಿತ್ತು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಒಂದೇ ಒಂದು ಅಂಶವನ್ನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ. ಅದು ಆದಷ್ಟು ಬೇಗ ಕೇಸ್ ಮುಗಿಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಎಸ್ ಹೇಳಿ. ಎಸ್ ಪಿ ಅವರು ಒಬ್ಬ ಸೀನಿಯರ್ ಲಾಯರ್, ಅವರಿಗೆ ಹೇಳ್ಕೊಡ್ತೀನಿ ಅನ್ನೋಷ್ಟು ಉದ್ದಟತನ ನನಗಿಲ್ಲ. ಆದ್ರೆ ನನಗೂ ಗೊತ್ತು, ಅವ್ರಿಗೂ ಗೊತ್ತು, ಅವರು ಒಬ್ಬ ಡಿಫೆನ್ಸ್ ಲಾಯರ್ ಆಗಿ ಕೆಲಸ ಮಾಡೋದಕ್ಕಿಂತ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ. ಆರೋಪಿಗಳ ವಿರುದ್ಧ ನಾವು ಬಿಯಾಂಡ್ ರೀಸನಬಲ್ ಡೌಟ್ ಆರೋಪವನ್ನ ಸಾಬೀತು ಮಾಡ್ತಾ ಇಲ್ಲ ಅನ್ನೋ ಒಂದು ಪಾಯಿಂಟ್ಗೆ TSP ಅವರು ಕನ್ಸೈನ್ ಆಗಲ್ಲ ಇವರಾಗ. ಇನ್ನು ಯಾರೋ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಅವರು ಒಬ್ಬೊಬ್ಬ ವಿಟ್ನೆಸ್ 3-4 ದಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ವಿಚಾರಣೆ ದೇಶಪಾಂಡೆ ಅವರು, ಶಶಿಕಾಂತ್ ಮತ್ತೆ ಪ್ರಜ್ಞಾ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ತೀವೋ ಇಲ್ವೋ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ನು ಯಾರೋ ಮಾಡಿದ್ದಾರೆ ಅನ್ನೋದಾದ್ರೆ ಅದನ್ನ ಕಂಡುಹಿಡಿಯುವುದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೆಲಸ, TSP ಅವರ ಕೆಲಸ ಅಲ್ಲ. ಡಿಫೆನ್ಸ್ ಲಾಯರ್ಗಳಿಗೆ ಕೋರ್ಟ್ಗಳು ಲ್ಯಾಟಿಟ್ಯೂಡ್ ಕೊಡ್ಬೇಕಾದ್ರೆ ಹೆಚ್ಚಿನ ನಿರ್ಬಂಧವನ್ನ ಹಾಕೋ ಹಾಗಿಲ್ಲ, ನಾವು ಒಪ್ಕೋತೇವೆ. ಆದ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಲರ್ನೆಡ್ ಫ್ರೆಂಡ್, ನಾನು ಹೇಳೋದಿಷ್ಟ ಇವರಾಗ ಅವರು ಈ ವಿಚಾರಣೆಯ ವ್ಯಾಪ್ತಿಯನ್ನ ಮೀರಿ ಒಬ್ಬ ತನಿಖಾಧಿಕಾರಿ ಮಾಡಬೇಕಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ವಿಚಾರಣೆ ತಿಂಗಳುಗಟ್ಟಲೆ ಎಳಿತಾ ಹೋಗ್ತಾ ಇದೆ. ಅದೇ ತನಿಖಾಧಿಕಾರಿಗಳು ಸತ್ಯವಾಗಿ ನ್ಯಾಯವಾಗಿ ಕೆಲಸ ಮಾಡಿದ್ರೆ ತನಿಖಾಧಿಕಾರಿ ಅದರ ಸತ್ಯವನ್ನು ತೋರಿಸೋ ಕೆಲಸ ನಾನೇ ಹೇಗೆ ಮಾಡಬೇಕಾಗಿದೆ ಅವರ? ಇವತ್ತು ತನಿಖಾಧಿಕಾರಿಗಳಲ್ಲೇ ಕೂತಿದ್ದಾರಲ್ಲ, ಅವ್ರು ಮಾಡ್ತಾ ಇದ್ದಾರ, ಸತ್ಯವನ್ನು ಮುಚ್ಚಿರೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸತ್ಯವನ್ನು ನ್ಯಾಯಾಲಯಕ್ಕೆ ತೋರಿಸೋ ಕೆಲಸ ಡಿಫೆನ್ಸ್ ಲಾಯರ್ ಮೇಲೆ ಬೀಳುತ್ತೆ ಅವರ. ಒಂದು ವಿಚಾರಣೆಯ ಅಂತಿಮ ಗುರಿ, ಎಲ್ಲ ವಿಚಾರಣೆಗಳ ಅಂತಿಮ ಗುರಿ ಸುಳ್ಳು ಯಾವುದು ಅಲ್ಲ ಅಂತ ನಿರ್ಧರಿಸೋದಲ್ಲ, ಯಾವುದು ಸತ್ಯ ಅಂತ ನಿರ್ಧರಿಸೋದು ಇವರ. ಯಾವುದು ಸತ್ಯ ಅಂತ ನಿರ್ಧರಿಸೋದು, ಯಾವುದು ಸತ್ಯ ಅಂತ ನ್ಯಾಯಾಲಯಕ್ಕೆ ತೋರಿಸ್ಕೊಡೋದಕ್ಕೆ ನಾನು ಸ್ವಲ್ಪ ಹೆಚ್ಚಿನ ಕಾಲ ಮಾಡ್ಬೋದು. ವಿಳಂಬವಾಗುತ್ತೆ ಅನ್ನೋ ಕಾರಣಕ್ಕೆ ಸತ್ಯವನ್ನು ಮುಚ್ಚಿಡೋದಕ್ಕೆ ನಾನು ತಯಾರಾಗಿಲ್ಲ ಇವರಾನ. ಸತ್ಯವನ್ನ ತೋರಿಸಿಕೊಡೋದು ಅವರ ಕರ್ತವ್ಯನೂ ಅಲ್ಲ, ಕಾನೂನಿನ ವ್ಯಾಪ್ತಿಯಲ್ಲಿ ಅದಕ್ಕೆ ಅವಕಾಶನೂ ಇಲ್ಲ ಅಂತ ನಮ್ರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆರೋಪಿಗಳು ಕೊಲೆ ಮಾಡಿಲ್ಲ ಅಂತ ಅವರು ಸಾಬೀತು ಮಾಡಿದ್ರೆ ಸಾಕು. ಈ ವಿಚಾರಣೆಯ ವ್ಯಾಪ್ತಿಯಲ್ಲಿ ಅಷ್ಟೇ ಅವರಿಗೆ ಮಾಡೋದಕ್ಕೆ ಸಾಧ್ಯ ಇರೋದು. ಈ ಜನಾಂಗ ಲಾಯರ್ಗಳು ಕರಿ ಕೋಟ್ ಹಾಕೊಂಡು ತಮ್ಮ ಕೆಲಸವನ್ನು ಮಾಡಬೇಕು ಹೊರತು ಖಾಕಿ ಡ್ರೆಸ್ ಹಾಕೊಳ್ಳೋ ಪ್ರಯತ್ನ ಮಾಡಬಾರ್ದು ಇವರ. ಆಯಿತು ಸ್ಟಿಕಿಂಗ್ ಟು ದಿ ಸ್ಟ್ರಿಕ್ಟ್ ಪ್ರಾವಿಷನ್ಸ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ನನಗಲ್ಲ ಅಂತ ಇಟ್ಕೊಳ್ಳೋಣ, ನಾನು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಅಷ್ಟೇ. ನಾನು ನನ್ನ ಆರೋಪಿಗಳು ಕೊಲೆ ಮಾಡ್ತಿಲ್ಲ ಅನ್ನೋದನ್ನ. ಒಬ್ಬ ಮನುಷ್ಯ ಒಂದು ಸಾರಿ ಮಾತ್ರ ಸಾಯಿಸಿ ಸಾಧ್ಯ. ಒಬ್ಬ ಮನುಷ್ಯನ ಒಂದು ಸಾರಿ ಯಾರಾದರೂ ಸಾಯಿಸಿದ ಮೇಲೆ ಅವನನ್ನು ಮತ್ತೊಬ್ಬರು ಸಾಯಿಸೋದಕ್ಕಾಗೋದಿಲ್ಲ. ನನ್ನ ಇಲ್ಲಿಯ ವಿಚಾರಣೆಯಲ್ಲಿ, ನನ್ನ ಇಲ್ಲಿಯ ಪಾರ್ಟಿ ಸವಾಲಿನಲ್ಲಿ ನಾನು ಸಾಬೀತು ಮಾಡ್ತಾ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಅಂಶ ಒಂದೇ, ರಂಜನ್ ಲಾಲ್ ಮಿಶ್ರಾ ಅವರು, ದುರ್ಗೋಜಿಯವರು ಈ ರಾಜುವಿನ ಕೊಲೆಯನ್ನ ಮಾಡಿಸಿದ್ದಾರೆ ಅನ್ನೋ ಅಂಶ. ಈ ರಾಜುವಿನ ಕೊಲೆಯನ್ನ ಇವರು ಮಾಡಿಸಿದ್ರೆ ಅದರ ಅರ್ಥ ದೇಶಪಾಂಡೆ ಅವರ ಕೊಲೆಯನ್ನು ಮಾಡಿಸಿಲ್ಲ ಅಂತ. ನಾನು ಅದನ್ನು ಸಾಬೀತು ಮಾಡ್ತಾ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕು ನಾನು. ಮಿಸ್ಟರ್ ಜಯಶಂಕರ್ ಪಾಟೀಲ್, ನೀವೇ ಹೇಳಿದಾಗೆ ಅಕ್ಯೂಸ್ ಕಡೆಯವರಿಗೆ ನ್ಯಾಯಾಲಯ ಹೆಚ್ಚು ನಿರ್ಬಂಧ ಮಾಡೋ ಹಾಗಿಲ್ಲ, ಆಟಿಟ್ಯೂಡ್ ಕೊಡ್ಬೇಕಾಗತ್ತೆ. ಆದ್ರಿಂದ ಅವರು ಎಷ್ಟೊತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ. ಅವ್ರು ದಿನಗಳಾದ್ರೂ ಮಾಡ್ಲಿ, ವಾರಗಳಾದ್ರೂ ಮಾಡ್ಲಿ, ಅದ್ರ ರೆಲೆವೆಂಟ್ ಆಗಿರೋವರೆಗೂ ಅವ್ರಿಗೆ ಅವಕಾಶ ಕೊಡ್ಬೇಕಾಗತ್ತೆ. ಇನ್ನೊಂದು ವಿಚಾರ ಸ್ಪಷ್ಟಪಡಿಸ್ತೀನಿ, ಇದು ಆರೋಪಿಗಳ ವಿಚಾರಣೆ ಮಾತ್ರ ಅಲ್ಲ, ಕೊಲೆ ವಿಚಾರಣೆ ಕೂಡ ಹೌದು. ನ್ಯಾಯಾಲಯಕ್ಕೆ ಸತ್ಯ ತಿಳ್ಕೊಳ್ಳೋದಕ್ಕೆ ಯಾವತ್ತೂ ಆಸಕ್ತಿ ಇರುತ್ತೆ. ಕಾನೂನಿನ ಇತಿಮಿತಿಗಳ ಬಗ್ಗೆ ಆಮೇಲೆ ಕಡೆ ಚರ್ಚೆ ಮಾಡಬಹುದು. ಓಕೆ, ನಾವು ಪ್ರೊಸೀಡ್. ಕರಿಯಪ್ಪ ಕನಕಮೂರ್ತಿ ಅನ್ನೋರ್ನ
ಕನೆಕ್ಟ್ ಮೂರ್ತಿ. ಇವ್ರು ಯಾವುದ್ರ ಬಗ್ಗೆ ಹೇಳ್ತಾರೆ? ಇವರು ಐ ವಿಟ್ನೆಸ್ ಇವರಾನ, ಕೊಲೆ ನಡೆಯೋದನ್ನ ಕಣ್ಣಾರೆ ಕಂಡವರು ಇವರು. ಸರಿ, ಕರೀರಿ ವಿಟ್ನೆಸ್ ಬಾಕ್ಸ್ಗೆ.